ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ 1920 ಹಾರರ್ಸ್ ಆಫ್ ದ ಹಾರ್ಟ್ ಎಂಬ ಹಿಂದಿ ಭಾಷೆಯ ಹಾರರ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ಮೇಘನ ಅರ್ಜುನ್ ಎಂಬ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿರ್ತಾಳೆ. ತನ್ನ ಬರ್ತ್ಡೇ ದಿನ ತಾನು ಪ್ರೀತಿ ಮಾಡ್ತಿರುವ ವಿಷಯವನ್ನ ತನ್ನ ತಂದೆಗೆ ಹೇಳ್ಬೇಕು ಅಂತ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಇವಳ ತಂದೆ ನೇಣು ಹಾಕಿಕೊಂಡು ಸತ್ತು ಹೋಗಿರ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಇವಳ ತಂದೆಯ ಡೆಡ್ ಬಾಡಿಯಿಂದ ಹಾರ್ಟ್ ಮಿಸ್ಸಿಂಗ್ ಆಗಿರುತ್ತೆ. ತನ್ನ ತಂದೆಗೆ ಎಕ್ಸಾಕ್ಟ್ಲಿ ಏನಾಯ್ತು ಅಂತ ಅರ್ಥವಾಗದೆ ತುಂಬಾನೇ ದುಃಖದಲ್ಲಿದ್ದ ಮೇಘನಾಗೆ ತನ್ನ ತಂದೆ ಸಾಯೋದಕ್ಕೂ ಮುಂಚೆ ಬರೆದಿದ್ದ ಒಂದು ಡೈರಿ ಸಿಗುತ್ತೆ. ಅದರಿಂದ ಗೊತ್ತಾಗೋದೇನೆಂದ್ರೆ, ತನ್ನ ತಂದೆಯ ಸಾವಿಗೆ ಈಗಾಗಲೇ ತಮ್ಮಿಂದ ದೂರಾಗಿ ಬೇರೊಂದು ಮದುವೆ ಆಗಿರುವ ತನ್ನ ತಾಯಿನೇ ಕಾರಣ ಅಂತ. ಸೊ ತನ್ನ ತಂದೆಯ ಸಾವಿಗೆ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಮೇಘನ ತನ್ನ ತಾಯಿಯನ್ನ ಹುಡುಕಿಕೊಂಡು ಹೋದಾಗ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಮೇಘನಳ ತಂದೆಗೆ ಏನಾಯ್ತು, ಅವನದ್ದು ಆತ್ಮಹತ್ಯೆ ಅಥವಾ ಯಾರಾದ್ರೂ ಕೊಲೆ ಮಾಡಿದ್ರ? ಮೇಘನ ತನ್ನ ತಾಯಿಯನ್ನ ಹುಡುಕಿಕೊಂಡು ಹೋದಾಗ ರಿವೀಲ್ ಆಗುವ ಡಾರ್ಕ್ ಸೀಕ್ರೆಟ್ ಗಳೇನು, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಲಿಟ್ರಲಿ ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯವಿರದ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಆ ದಿನ ತನ್ನ ಬರ್ತ್ಡೇ ಇದ್ದ ಕಾರಣ ಚಿತ್ರದ ಹೀರೋಯಿನ್ ಆಗಿರುವ ಮೇಘನ ತಾನು ಪ್ರೀತಿ ಮಾಡ್ತಿರುವ ಅರ್ಜುನನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಮೇಘನ ಅರ್ಜುನ್ಗೆ ಮನೆಗೆ ಬಂದು ನನ್ನ ತಂದೆ ಬಳಿ ನಮ್ಮಿಬ್ಬರ ಪ್ರೀತಿ ವಿಷಯವನ್ನ ಮಾತಾಡಿ ಅವರನ್ನ ಒಪ್ಪಿಸಿ ಮದ್ವೆ ಆಗುವಂತ ಕೇಳ್ತಾಳೆ. ಆದ್ರೆ ಅರ್ಜುನ್ ಮೇಘನಳ ತಂದೆ ಬಳಿ ಹೋಗಿ ತಮ್ಮ ಪ್ರೀತಿ ವಿಷಯವನ್ನ ಮಾತನಾಡೋದಕ್ಕೆ ಭಯ ಪಡ್ತಿರ್ತಾನೆ. ಅದಕ್ಕೆ ಮೇಘನ ಧೈರ್ಯ ಮಾಡಿ, ಇವತ್ತು ನನ್ನ ಬರ್ತ್ಡೇ ಇದೆ, ನನ್ನ ತಂದೆ ನಾನು ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳೋದಿಲ್ಲ, ಅವರ ಬಳಿ ನಮ್ಮಿಬ್ಬರ ಪ್ರೀತಿ ವಿಷಯವನ್ನ ಹೇಳಿ ನಮ್ಮಿಬ್ಬರಿಗೆ ಮದ್ವೆ ಮಾಡಿಸುವಂತ ಕೇಳ್ತೀನಿ. ಹೀಗೆ ಡಿಸೈಡ್ ಮಾಡಿ ಇಬ್ಬರು ಒಟ್ಟಿಗೆ ಮನೆಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಮೇಘನಳ ತಂದೆ ಧೀರಜ್ ನೇಣು ಹಾಕಿಕೊಂಡು ಸತ್ತು ಹೋಗಿರ್ತಾನೆ. ಇದ್ದಕ್ಕಿದ್ದ ಹಾಗೆ ತನ್ನ ತಂದೆಗೆ ಏನಾಯ್ತು ಅಂತಾನೆ ಅರ್ಥವಾಗದೆ ಮೇಘನ ತುಂಬಾನೇ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಪೊಲೀಸರು ಮೇಘನಳ ತಂದೆಯ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿಕೊಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ತುಂಬಾನೇ ಶಾಕ್ ಆಗಿದ್ದ ಡಾಕ್ಟರ್ ಮೇಘನ ಹಾಗೂ ಅರ್ಜುನ್ ಬಳಿ ಬಂದು ಒಂದು ಶಾಕಿಂಗ್ ವಿಷಯವನ್ನ ರಿವೀಲ್ ಮಾಡ್ತಾರೆ. ಮೇಘನ ನಿನ್ನ ತಂದೆಯ ಡೆಡ್ ಬಾಡಿಯನ್ನ ಚೆಕ್ ಮಾಡಿದಾಗ ಅದರಲ್ಲಿ ಹಾರ್ಟ್ ಮಿಸ್ಸಿಂಗ್ ಆಗಿದೆ. ಚೆಕ್ ಮಾಡಿದಾಗ ಅವರು ಸಾಯ್ತಿದ್ದ ಹಾಗೇನೆ ಅವರ ಡೆಡ್ ಬಾಡಿಯಿಂದ ಯಾರೋ ಹಾರ್ಟ್ ಅನ್ನ ಹೊರಗಡೆ ತೆಗೆದಿದ್ದಾರೆ. ಮೊದಲೇ ಶಾಕ್ ನಲ್ಲಿದ್ದ ಮೇಘನ ಹಾಗೂ ಅರ್ಜುನ್ಗೆ ಈ ವಿಷಯವನ್ನ ಕೇಳಿ ಮತ್ತಷ್ಟು ಶಾಕ್ ಆಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಧೀರಜ್ನ ಡೆಡ್ ಬಾಡಿಯಲ್ಲಿದ್ದ ಹಾರ್ಟ್ ಅನ್ನ ಹೊರಗಡೆ ತೆಗೆದಿದ್ಯಾರೋ ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಮೇಘನ ತನ್ನ ತಂದೆಯ ಡೆಡ್ ಬಾಡಿಗೆ ಅಂತಿಮ ಸಂಸ್ಕಾರ ಮಾಡ್ತಿರ್ತಾಳೆ. ಪೂಜಾರಿ ಗಂಗಾಜಲವನ್ನ ಮೇಘನಳ ಕೈಗೆ ಕೊಟ್ಟು ಡೆಡ್ ಬಾಡಿಯ ಸುತ್ತ ಹಾಕೋದಕ್ಕೆ ಹೇಳ್ತಾರೆ. ಆದ್ರೆ ಅದನ್ನ ಕೈಯಲ್ಲಿ ಹಿಡಿತಿದ್ದ ಹಾಗೆ ತುಂಬಾನೇ ಬಿಸಿ ಇದೆ ಅಂತ ಮೇಘನ ಕೆಳಗಡೆ ಚೆಲ್ಲಿ ಒಡೆದು ಹಾಕ್ತಾಳೆ. ಅದನ್ನ ಕೇಳಿದ ಪೂಜಾರಿ ನನ್ನ ಕೈಯಲ್ಲಿದ್ದಾಗ ಅದು ಬಿಸಿ ಇರ್ಲಿಲ್ವಲ್ಲ ಅಂತ ಆಶ್ಚರ್ಯ ಪಡ್ತಾರೆ. ಈಗ ಗಂಗಾಜಲ ಇದ್ದ ಬಾಟಲಿ ಕೆಳಗಡೆ ಬಿದ್ದು ಒಡೆದು ಹೋದ ಕಾರಣ ಗಂಗಾಜಲವನ್ನ ಹಾಕದೇನೆ ಚಿತೆಗೆ ಬೆಂಕಿ ಇಡೋದಕ್ಕೆ ಹೇಳ್ತಾರೆ. ಮೇಘನ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾ ತನ್ನ ತಂದೆಯ ಚಿತೆಗೆ ಬೆಂಕಿ ಇಡ್ತಾಳೆ. ಈಕೆ ಬೆಂಕಿ ಇಡ್ತಿದ್ದ ಹಾಗೇನೆ ಇವಳ ಕಣ್ಣಿಗೆ ಒಂದು ಭಯಾನಕವಾಗಿದ್ದ ಹಾಗೂ ವಿಕಾರವಾಗಿದ್ದ ಆಕೃತಿ ಕಾಣಿಸುತ್ತೆ. ಸ್ನೇಹಿತರೆ, ಅದನ್ನ ನೋಡ್ತಿದ್ದ ಹಾಗೇನೆ ನಮಗೆ ಅರ್ಥವಾಗುತ್ತೆ ಅದೊಂದು ಪ್ರೇತಾತ್ಮ ಅಂತ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಮೇಘನ ತನ್ನ ತಂದೆಯ ದುಃಖದಲ್ಲೇ ಅಳುತ್ತಾ ಕೂತಿರ್ತಾಳೆ. ಅರ್ಜುನ್ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಮೇಘನ ನನಗೆ ಪ್ರೈವಸಿ ಬೇಕು, ನೀನು ಮನೆಗೆ ಹೋಗು ಅಂತ ಕಳುಹಿಸಿ ಬಿಡ್ತಾಳೆ. ಹೀಗೆ ಮೇಘನ ಒಬ್ಬಳೆ ಅಳುತ್ತಾ ಕೂತಿರುವಾಗ ಇವಳ ತಂದೆ ಯೂಸ್ ಮಾಡ್ತಿದ್ದ ಟೇಬಲ್ ನಿಂದ ಏನೋ ಶಬ್ದ ಬರುತ್ತೆ. ಹೋಗಿ ಆ ಟೇಬಲ್ ನ ಡ್ರಾಯರ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರ ಒಳಗಡೆ ಇವಳ ತಂದೆ ಬರ್ದಿದ್ದ ಪರ್ಸನಲ್ ಡೈರಿ ಸಿಗುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಇವಳ ತಂದೆ ಇವಳಿಗೆ ಅಂತಾನೆ ಒಂದಷ್ಟು ನೋಟ್ಸ್ ಗಳನ್ನ ಬರ್ದಿರುತ್ತಾನೆ. ಮೇಘನ, ಇಷ್ಟು ವರ್ಷಗಳಿಂದ ನಿನ್ನ ಬಳಿ ಒಂದು ವಿಷಯವನ್ನ ಹೇಳದೆ ಮುಚ್ಚಿಟ್ಟಿದ್ದೆ. ನಿನ್ನ ತಾಯಿ ರಾಧಿಕಾ ಸತ್ತಿಲ್ಲ, ಆಕೆ ಇನ್ನು ಕೂಡ ಬದುಕೇ ಇದ್ದಾಳೆ. ನನ್ನ ಸಾವಿಗೆ ಆಕೆನೆ ಕಾರಣ ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಬರ್ದಿರ್ತಾನೆ. ಸ್ನೇಹಿತರೆ, ಮೇಘನಳ ತಂದೆ ಧೀರಜ್ ಒಬ್ಬ ರೈಟರ್ ಆಗಿದ್ದು ಹಲವಾರು ಸ್ಟೋರಿ ಬುಕ್ಸ್ ಗಳನ್ನ ಬರ್ದಿರ್ತಾನೆ. ಆದ್ರೆ ಧೀರಜ್ ಎಷ್ಟೇ ಒಳ್ಳೊಳ್ಳೆ ಕಥೆಗಳನ್ನ ಬರ್ದ್ರು ಕೂಡ ಆ ಬುಕ್ಸ್ ಗಳನ್ನ ಕೊಂಡು ಯಾರು ಕೂಡ ಓದ್ತಿರೋದಿಲ್ಲ. ಇದರಿಂದಾಗಿ ಧೀರಜ್ಗೆ ಸರಿಯಾದ ಸಂಪಾದನೆ ಇಲ್ಲದೆ ಮನೆಯನ್ನ ನಡೆಸೋದಕ್ಕೂ ಕಷ್ಟವಾಗ್ತಿರುತ್ತೆ. ಮತ್ತೊಂದು ಕಡೆ ಧೀರಜ್ನ ಲವ್ ಮ್ಯಾರೇಜ್ ಆಗಿದ್ದ ರಾಧಿಕಾ ತುಂಬಾನೇ ಐಷಾರಾಮಿ ಜೀವನ ಮಾಡ್ಬೇಕು ಅಂತ ಇಷ್ಟಪಡ್ತಿರ್ತಾಳೆ. ತನ್ನ ಗಂಡನಿಗೆ ಸರಿಯಾದ ಸಂಪಾದನೆ ಆಗ್ತಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ರಾಧಿಕಾ ತಪ್ಪು ದಾರಿಯನ್ನ ಹಿಡಿತಾಳೆ.
ಶ್ರೀಮಂತ ವ್ಯಕ್ತಿಗಳ ಜೊತೆ ಕಾಂಟ್ಯಾಕ್ಟ್ ಅನ್ನ ಬೆಳೆಸಿಕೊಂಡು ಅವರ ಜೊತೆ ಇಂಟಿಮೇಟ್ ಆಗಿ ಹಣ ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ವಿಷಯ ಗೊತ್ತಾಗಿ ತುಂಬಾನೇ ಬೇಜಾರಾದ ಧೀರಜ್ ರಾಧಿಕಾಗೆ ಹಲವು ಬಾರಿ ಬುದ್ಧಿ ಹೇಳಿರುತ್ತಾನೆ. ಇದೇ ವಿಷಯಕ್ಕೆ ಇಬ್ಬರ ಮಧ್ಯ ದಿನಗಳು ಕಳೆದ ಹಾಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಕೊನೆಗೆ ರಾಧಿಕಾ ತನ್ನ ದಾರಿಗೆ ಅಡ್ಡ ಆಗಿರುವ ತನ್ನ ಗಂಡನನ್ನ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾಳೆ. ಧೀರಜ್ನ ಊಟದಲ್ಲಿ ವಿಷ ಹಾಕಿ ಅವನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಅಕ್ಕಪಕ್ಕದ ಜನಗಳು ಸರಿಯಾದ ಸಮಯಕ್ಕೆ ಧೀರಜ್ನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ ಕಾರಣ ಬದುಕಿ ವಾಪಸ್ ಬಂದಿರುತ್ತಾನೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ವಾಪಸ್ ಬಂದು ನೋಡಿದ್ರೆ ಇವನ ಹೆಂಡತಿ ಗಂಡ ಹಾಗೂ ಮಗಳನ್ನ ಬಿಟ್ಟು ಓಡಿ ಹೋಗಿರ್ತಾಳೆ. ನಂತರ ಧೀರಜ್ ತನ್ನ ಹೆಂಡತಿಯನ್ನ ಹುಡುಕೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಆಕೆಗೆ ಏನಾಯ್ತೋ ಎಲ್ಲಿಗೆ ಹೋದ್ಲು ಅಂತಾನೆ ಗೊತ್ತಾಗಿರೋದಿಲ್ಲ. ಕೊನೆಗೆ ಆಕೆಯನ್ನ ಹುಡುಕೋದನ್ನ ಸ್ಟಾಪ್ ಮಾಡಿ ತನ್ನ ಮಗಳು ಮೇಘನಾಳನ್ನ ತಾನೇ ತುಂಬಾನೇ ಪ್ರೀತಿಯಿಂದ ಬೆಳೆಸೋದಕ್ಕೆ ಶುರು ಮಾಡಿರ್ತಾನೆ. ಆಕೆ ಮನೆ ಬಿಟ್ಟು ಓಡಿ ಹೋಗಿ ಸುಮಾರು 5 ವರ್ಷಗಳ ನಂತರ ಆಕೆ ಫೋಟೋ ಒಂದು ದಿನ ನ್ಯೂಸ್ ಪೇಪರ್ ನಲ್ಲಿ ಬಂದಿರುತ್ತೆ. ರಾಧಿಕಾ ಶಾಂತನು ಎಂಬ ಒಬ್ಬ ಶ್ರೀಮಂತ ಬಿಸ್ನೆಸ್ ಮೆನ್ ಅನ್ನ ಮದುವೆಯಾಗಿ ಅವರಿಬ್ಬರಿಗೆ ಈಗ ಒಬ್ಬಳು ಹೆಣ್ಣು ಮಗಳು ಜನಿಸಿದ್ದಾಳೆ ಅಂತ ಬಂದಿರುತ್ತೆ. ಮೇಘನ ರಾಧಿಕಾ ಆವತ್ತು ನನ್ನನ್ನ ಸಾಯಿಸ್ಬೇಕು ಅಂತ ಊಟದಲ್ಲಿ ವಿಷ ಹಾಕಿದ್ಲಲ್ವಾ. ಡಾಕ್ಟರ್ಗಳು ನನ್ನನ್ನ ಬದುಕಿಸಿದ್ರು. ಆದ್ರೆ ಆ ವಿಷವನ್ನ ತಿಂದಿದ್ದ ಕಾರಣ ನನಗೆ ನ್ಯೂರಲಾಜಿಕಲ್ ಕಾಯಿಲೆ ಶುರುವಾಗಿತ್ತು. ದಿನಗಳು ಕಳೆದ ಹಾಗೆ ಆ ಕಾಯಿಲೆಯ ಸೈಡ್ ಎಫೆಕ್ಟ್ ಶುರುವಾಗಿ ನನಗೆ ಡಿಪ್ರೆಷನ್ ಶುರುವಾಯಿತು. ನಿನ್ನ ತಾಯಿ ನಮಗೆ ಮಾಡಿದ ಮೋಸವನ್ನ ಮರೆಯೋದಕ್ಕೆ ಸಾಧ್ಯವಾಗ್ತಿಲ್ಲ. ನಾನು ಜೀವನದಲ್ಲಿ ಸೋತು ಹೋದೆ ಅಂತ ಡೆತ್ ನೋಟ್ ಅನ್ನ ಬರ್ದಿರ್ತಾನೆ. ಅದನ್ನ ಓದಿದ ಮೇಘನ ತುಂಬಾನೇ ಎಮೋಷನಲ್ ಆಗಿ ಅಳುತ್ತಾ ತನ್ನ ತಂದೆಯ ಅಂತಿಮ ಸಂಸ್ಕಾರ ಮಾಡಿದ ಜಾಗಕ್ಕೆ ಓಡಿ ಬರ್ತಾಳೆ. ಅಳುತ್ತಾ, ಅಪ್ಪ ತಪ್ಪು ಮಾಡಿದ್ದು ಅಮ್ಮ, ಆದ್ರೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ನೀವು. ನಿಮ್ಮ ಜೊತೆ ಒಂದು ಸಾರಿ ಮಾತನಾಡ್ಬೇಕು. ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತು. ದಯವಿಟ್ಟು ನನ್ನ ಮುಂದೆ ಕಾಣಿಸಿಕೊಳ್ಳಿ ಅಂತ ಹೇಳ್ತಾ ಪ್ರಜ್ಞೆ ತಪ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಮೇಘನಾಗೆ ವಾಪಸ್ ಪ್ರಜ್ಞೆ ಬಂದಾಗ ಇವಳ ತಂದೆಯ ಆತ್ಮ ಇವಳ ಮುಂದೆ ಇರುತ್ತೆ. ಖುಷಿಯಾದ ಮೇಘನ, ಅಪ್ಪ ನಿನಗೆ ವಿಷ ಕೊಟ್ಟು ನಮ್ಮ ಜೀವನವನ್ನ ಹಾಳು ಮಾಡಿದ ಆ ನಮ್ಮಮ್ಮನ ಫ್ಯಾಮಿಲಿಯನ್ನ ಸುಮ್ಮನೆ ಬಿಡೋದಿಲ್ಲ. ನಿನ್ನ ಪರವಾಗಿ ಆಕೆ ಮೇಲೆ ಸೇಡನ್ನ ತೀರಿಸಿಕೊಂಡು ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಧೀರಜ್ನ ಆತ್ಮ, ಸರಿ ನೀನು ಅವಳ ಮನೆಗೆ ಹೋಗಿ ಸೇರಿಕೋ, ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಅಂತ ಮಾಯವಾಗುತ್ತೆ. ಸರಿ ಅಂತ ಮೇಘನ ಅರ್ಜುನ್ಗೆ ಇನ್ಫಾರ್ಮ್ ಮಾಡದೆ ತನ್ನ ತಾಯಿಯ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಅವಳ ಮನೆಗೆ ಹೋಗ್ತಾಳೆ. ಮೊದಲೇ ಹೇಳಿದ ಹಾಗೆ ಶಾಂತನು ಎಂಬ ಒಬ್ಬ ಶ್ರೀಮಂತ ಬಿಸ್ನೆಸ್ ಮೆನ್ ಅನ್ನ ಮದುವೆಯಾಗಿದ್ದ ರಾಧಿಕಾ ತುಂಬಾನೇ ಸಂತೋಷವಾಗಿ ಜೀವನ ಮಾಡ್ತಿರ್ತಾಳೆ. ಮೇಘನ ಶಾಂತನುನನ್ನ ಮೀಟ್ ಮಾಡಿ ನಾನು ರಾಧಿಕಾಳ ಮಗಳು ಅಂತ ಪರಿಚಯ ಮಾಡಿಕೊಳ್ತಾಳೆ. ಶಾಂತನು ಶಾಕ್ ಆಗದೆ ಅಥವಾ ಕೋಪ ಮಾಡಿಕೊಳ್ಳದೆ ಸೀದಾ ರಾಧಿಕಾಳ ಬಳಿ ಹೋಗಿ ನಿನ್ನ ಮಗಳು ಮೇಘನ ಬಂದಿದ್ದಾಳೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಆದರೆ ತನ್ನ ಮಗಳ ಹೆಸರನ್ನ ಕೇಳ್ತಿದ್ದ ಹಾಗೆ ಆಕೆಯನ್ನ ಮಾತನಾಡಿಸೋದಿರ್ಲಿ, ಆಕೆ ಮುಖವನ್ನ ಕೂಡ ರಾಧಿಕಾ ನೋಡೋದಿಲ್ಲ. ರಾಧಿಕಾ ಹಾಗೂ ಶಾಂತನಿಗೆ ಅದಿತಿ ಎಂಬ ಮಗಳು ಜನಿಸಿರ್ತಾಳೆ. ಈಗ ತನ್ನ ತಾಯಿ ಬಂದು ತನ್ನನ್ನ ಮಾತನಾಡಿಸೋದಿರ್ಲಿ, ತನ್ನನ್ನ ನೋಡೋದಕ್ಕೂ ಇಷ್ಟಪಡ್ತಿಲ್ಲ ಅಂತ ಮೇಘನ ತುಂಬಾನೇ ಎಮೋಷನಲ್ ಆಗ್ತಾಳೆ. ಹಾಗೂ ತನ್ನ ತಂದೆ ಧೀರಜ್ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ ಕಾರಣ ನಾನೀಗ ಅನಾಥೆಯಾಗಿದ್ದೀನಿ ಅಂತ ಶಾಂತನುಗೆ ಇನ್ಫಾರ್ಮ್ ಮಾಡ್ತಾಳೆ. ಸ್ನೇಹಿತರೆ, ರಾಧಿಕಾ ಎರಡನೇ ಮದುವೆ ಆಗಿರುವ ಈ ಶಾಂತನು ತುಂಬಾನೇ ಒಳ್ಳೆ ಮನುಷ್ಯ ಆಗಿರ್ತಾನೆ. ಧೀರಜ್ ಸತ್ತೋದ ಅಂತ ಗೊತ್ತಾಗ್ತಿದ್ದ ಹಾಗೆ ಮೇಘನ, ನೀನೇನೋ ತಲೆ ಕೆಡಿಸಿಕೊಳ್ಬೇಡ, ಇನ್ ಮುಂದೆ ನಮ್ಮ ಜೊತೆನೆ ಇದೇ ಮನೆಯಲ್ಲೇ ಇರು ಅಂತ ಹೇಳ್ತಾನೆ. ಅದನ್ನ ಕೇಳಿ ಖುಷಿಯಾದ ಮೇಘನ, ನಾನು ಅಂದುಕೊಂಡು ಬಂದಿದ್ದ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಆವತ್ತಿಂದ ಅದೇ ಮನೆಯಲ್ಲಿ ಇರೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಎಲ್ಲರೂ ಮಲಗಿದ ನಂತರ ಇವಳ ತಂದೆಯ ಆತ್ಮ ಮತ್ತೆ ಪ್ರತ್ಯಕ್ಷ ಆಗುತ್ತೆ. ಮೇಘನ, ನಾನು ಈ ಮನೆ ಒಳಗಡೆ ಬಂದು ನಾವಿಬ್ಬರು ಸೇರಿ ರಾಧಿಕಾಳ ಮೇಲೆ ಸೇಡನ್ನ ತೀರಿಸಿಕೊಳ್ಬೇಕು ಅಂದ್ರೆ ನಾನು ಮೊದಲು ಈ ಮನೆ ಒಳಗಡೆ ಎಂಟರ್ ಆಗ್ಬೇಕು. ನೀನೊಂದು ಕೆಲಸ ಮಾಡು, ದೇವರ ಮನೆಯಲ್ಲಿ ಉರಿಯುತ್ತಿರುವ ಆ ದೀಪವನ್ನ ಆರಿಸಿದ್ರೆ ನಾನು ಈಸಿಯಾಗಿ ಎಂಟರ್ ಆಗ್ತೀನಿ ಅಂತ ಹೇಳುತ್ತೆ. ತಕ್ಷಣ ಮೇಘನ ಸರಿ ಅಂತ ಎಲ್ಲರೂ ಮಲಗಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಯಾರಿಗೋ ಗೊತ್ತಾಗದ ಹಾಗೆ ದೇವರ ಮನೆಯ ಒಳಗಡೆ ಹೋಗಿ ದೀಪವನ್ನ ಆರಿಸಿ ಬಿಡ್ತಾಳೆ. ದೀಪ ಆರ್ತಿದ್ದ ಹಾಗೆ ಶಾಕಿಂಗ್ಲಿ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದ ಆ ಭಯಾನಕ ಪ್ರೇತಾತ್ಮ ಶಾಂತನು ಮನೆಯ ಮುಂದೆ ಪ್ರತ್ಯಕ್ಷ ಆಗುತ್ತೆ. ನಂತರ ಆ ಪ್ರೇತಾತ್ಮನೆ ಧೀರಜ್ನ ಆತ್ಮವನ್ನ ಶಾಂತನು ಮನೆಯ ಒಳಗಡೆ ಕಳುಹಿಸಿಕೊಡುತ್ತೆ. ಏಕೆ ಧೀರಜ್ನ ಆತ್ಮ ಮನೆಯ ಒಳಗಡೆ ಎಂಟರ್ ಆಗ್ತಿದ್ದ ಹಾಗೆ ರಾಧಿಕಾಗೆ ತೊಂದರೆ ಶುರುವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಗ್ಗೆ ಶಾಂತನು ಪರ್ಸನಲ್ ಸೆಕ್ರೆಟರಿ ದೇವರ ಮನೆಗೆ ಹೋಗಿ ದೀಪ ಅಂಟಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ದೇವರ ಮುಂದೆ ಮಾತ್ರ ದೀಪ ಅಂಟೋದಿಲ್ಲ. ಶಾಕ್ ಆದ ಆತ ಶಾಂತನಿಗೆ, ಸರ್ ಯಾವತ್ತೂ ಕೂಡ ಈ ರೀತಿ ಆಗಿದ್ದೇ ಇಲ್ಲ, ಮೋಸ್ಟ್ಲಿ ಇದು ಮುಂದೆ ನಡೆಯಲಿರುವ ಯಾವುದಾದ್ರೂ ಕೆಟ್ಟ ಘಟನೆಗೆ ಸೂಚನೆ ಇರಬಹುದು ಅಂತ ವಾರ್ನ್ ಮಾಡ್ತಾನೆ. ಈ ಕಡೆ ಮೇಘನ ಮನೆಗೆ ಬಂದ್ರು ಕೂಡ ತನ್ನ ತಾಯಿ ರಾಧಿಕಾ ತನ್ನನ್ನ ಮಾತನಾಡಿಸೋದಿರ್ಲಿ, ನನ್ನ ಕಡೆ ನೋಡ್ತಾನೂ ಇಲ್ಲ ಅಂತ ಮತ್ತಷ್ಟು ಆಕೆಯನ್ನ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ
ಕೇಳದೆ ಮನೆ ಬಿಟ್ಟು ಹೊರಟು ಬಂದಿದ್ದ ಈಕೆಯನ್ನ ಹುಡುಕಿಕೊಂಡು ಈಕೆ ಬಾಯ್ ಫ್ರೆಂಡ್ ಅರ್ಜುನ್ ಅಲ್ಲಿಗೆ ಬರ್ತಾನೆ. ಮೇಘನ ತನ್ನ ತಂದೆಯ ಡೈರಿಯಲ್ಲಿ ಬರ್ದಿದ್ದ ಎಲ್ಲ ವಿಷಯವನ್ನ ಅರ್ಜುನ್ಗೆ ಎಕ್ಸ್ಪ್ಲೇನ್ ಮಾಡಿ ನನ್ನ ಸೇಡನ್ನ ತೀರಿಸಿಕೊಳ್ಳೋವರೆಗೂ ಇಲ್ಲಿಂದ ಬರೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅರ್ಜುನ್ ಸರಿ, ನಿನ್ನ ಕೆಲಸ ಮುಗಿಯೋವರೆಗೂ ನಾನು ಕೂಡ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಈಕೆಯನ್ನ ಹುಡುಕಿಕೊಂಡು ಅರ್ಜುನ್ ಬಂದಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಈಕೆ ತಂದೆಯ ಆತ್ಮ ಪ್ರತ್ಯಕ್ಷ ಆಗುತ್ತೆ. ಕೋಪದಲ್ಲಿ ನೀನು ಪ್ರೀತಿ ಪ್ರೇಮ ಅಂತ ಹೋದ್ರೆ ನಮ್ಮ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀನು ಈ ಪ್ರೀತಿ ಪ್ರೇಮ ಎಲ್ಲ ಬಿಟ್ಟು ಅರ್ಜುನನ್ನ ವಾಪಸ್ ಕಳ್ಸೋವರೆಗೂ ನಾನು ಮತ್ತೆ ನಿನ್ನ ಮುಂದೆ ಪ್ರತ್ಯಕ್ಷ ಆಗೋದಿಲ್ಲ ಅಂತ ಮಾಯವಾಗಿ ಬಿಡ್ತಾನೆ. ಈಗ ಮೇಘನಗೆ ಬೇರೆ ದಾರಿ ಇಲ್ಲದೆ ಅರ್ಜುನ್ಗೆ ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿಬಿಡ್ತಾಳೆ. ಆದ್ರೆ ಅರ್ಜುನ್ ಮೇಘನಗೆ ಇದನ್ನೆಲ್ಲ ಬಿಟ್ಟು ನಾವು ವಾಪಸ್ ಮುಂಬೈಗೆ ಹೋಗಿ ಆರಾಮಾಗಿ ಇರೋಣ ಅಂತ ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಮೇಘನ ಮಾತ್ರ ಇವನ ಮಾತನ್ನ ಕೇಳೋದೇ ಇಲ್ಲ. ಇಲ್ಲಿಗೆ ಕಟ್ಟಾಗಿ ಆ ದಿನ ರಾತ್ರಿ ಅರ್ಜುನ್ ತನ್ನ ರೂಮ್ಗೆ ಬಂದು ಮಲಗಿಕೊಂಡಿದ್ದಾಗ ಆ ಭಯಾನಕ ಪ್ರೇತಾತ್ಮ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಭಯಾನಕ ಆಕೃತಿಯನ್ನ ನೋಡ್ತಿದ್ದ ಹಾಗೇನೆ ಹೆದರಿಕೊಂಡ ಅರ್ಜುನ್ ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈ ಕಡೆ ಮನೆಯಲ್ಲಿ ಶಾಂತನು ಹಾಗೂ ರಾಧಿಕಳ ಮಗಳು ಅದಿತಿ ಮೇಘನಳನ್ನ ಮಾತನಾಡಿಸೋದಕ್ಕೆ ಶುರು ಮಾಡ್ತಾಳೆ. ಆಕೆ ತನಗೆ ಅಕ್ಕ ಅಂತ ಕರೀತಿದ್ದ ಕಾರಣ ಮೇಘನ ಆಕೆ ಜೊತೆ ಕ್ಲೋಸ್ ಆಗ್ತಾಳೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿದ್ದಾಗ ಮೇಘನಳ ತಂದೆಯ ಆತ್ಮ ಮತ್ತೆ ಪ್ರತ್ಯಕ್ಷ ಆಗುತ್ತೆ. ಮೇಘನ, ನಿನಗೆ ಪ್ರೀತಿ ಪ್ರೇಮ ಅಂತ ತೊಂದರೆ ಕೊಡ್ತಿರುವ ಅರ್ಜುನ್ ನಾಳೆ ಬೆಳಿಗ್ಗೆ ಇಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ಆತ ಹೋಗೋದಕ್ಕೂ ಮುಂಚೆ ನನ್ನ ಅಸ್ಥಿಯನ್ನ ನಿನಗೆ ಕೊಡ್ತಾನೆ. ನೀನು ಯಾರಿಗೋ ಗೊತ್ತಾಗದ ಹಾಗೆ ನನ್ನ ಅಸ್ಥಿಯನ್ನ ಈ ಮನೆಯ ಒಳಗಡೆ ತಂದ್ರೆ ಸಾಕು. ಮುಂದೆ ಆ ರಾಧಿಕಾ ಹಾಗೂ ಆಕೆ ಗಂಡನಿಗೆ ನಾನು ಹೇಗೆ ಬುದ್ಧಿ ಕಲಿಸ್ತೀನಿ ನೀನೆ ನೋಡ್ತಿರುವಂತ ವಿಚಿತ್ರವಾಗಿ ನಗ್ತಾನೆ. ಎಲ್ಲಿಗೆ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಮೇಘನಳ ಬಳಿಗೆ ಬರ್ತಾನೆ. ಮೇಡಮ್, ನೀವು ಇಲ್ಲಿಗೆ ಬಂದಾಗಿನಿಂದ ಮನೆಯಲ್ಲಿ ಏನೇನಾಗ್ತಿದೆ ಅಂತ ಎಲ್ಲವನ್ನ ಅಬ್ಸರ್ವ್ ಮಾಡಿದ್ದೀನಿ. ಆ ದಿನ ದೇವರ ಮನೆಯಲ್ಲಿದ್ದ ದೀಪವನ್ನ ನೀವೇ ಆರಿಸಿದ್ದು ಅಂತ ಗೊತ್ತಿದೆ. ನಿಮಗೊಂದು ವಿಷಯ ಗೊತ್ತಾ? ಯಾವುದಾದ್ರೂ ಒಳ್ಳೆಯ ಆತ್ಮ ಮನೆಯ ಒಳಗಡೆ ಎಂಟರ್ ಆಗೋದಕ್ಕೆ ದೇವರ ಮನೆಯ ದೀಪವನ್ನ ಆರಿಸುವ ಅವಶ್ಯಕತೆ ಇಲ್ಲ. ನೀವು ಮಾಡ್ತಿರೋದನ್ನ ತಕ್ಷಣ ಸ್ಟಾಪ್ ಮಾಡಿ, ಇಲ್ಲಾಂದ್ರೆ ಮುಂದೆ ನಿಮಗೆ ದೊಡ್ಡ ಗಂಡಾಂತರ ಕಾದಿದೆ ಅಂತ ವಿಚಿತ್ರವಾಗಿ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಮೇಘನಗೆ ಆ ಕೆಲಸದ ವ್ಯಕ್ತಿ ಯಾಕೆ ಆ ರೀತಿ ಹೇಳ್ದ ಅಂತಾನೆ ಅರ್ಥ ಆಗೋದಿಲ್ಲ. ಇಲ್ಲಿಗೆ ಕಟ್ಟಾಗಿ ಮರುದಿನ ಅರ್ಜುನ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿಗೆ ಹೋಗ್ತಾಳೆ. ಸ್ನೇಹಿತರೆ, ಹಿಂದಿನ ದಿನ ಆ ಪ್ರೇತಾತ್ಮ ಅಲ್ವಾ ಅರ್ಜುನ್ ಮೇಲೆ ಅಟ್ಯಾಕ್ ಮಾಡಿದ್ದು. ಆದ್ರೆ ಅರ್ಜುನ್ ಅದನ್ನ ಮುಚ್ಚಿಟ್ಟು ನಿನ್ನ ತಾಯಿ ರಾಧಿಕಾನೆ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು. ಆಗ ನಿನ್ನ ತಂದೆಯ ಆತ್ಮನೆ ಬಂದು ನನ್ನನ್ನ ಕಾಪಾಡ್ತು. ತಗೋ, ನಿನ್ನ ತಂದೆಯ ಅಸ್ಥಿ ಅಂತ ಕೊಡ್ತಾನೆ. ಮೇಘನ ಸರಿ ಅಂತ ಅದನ್ನ ತೆಗೆದುಕೊಂಡು ಹೊರಗಡೆ ಬರ್ತಿದ್ದ ಹಾಗೆ ನಮಗೆ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇಷ್ಟೊತ್ತು ಮೇಘನ ಜೊತೆ ಮಾತನಾಡಿದ್ದು ಅರ್ಜುನ್ ಅಲ್ಲ, ಬದಲಿಗೆ ಅವನ ರೂಪದಲ್ಲಿರುವ ಆ ಭಯಾನಕವಾದ ಪ್ರೇತಾತ್ಮ. ಮೇಘನ ಮನೆಗೆ ಬಂದು ರೀಚ್ ಆದ ನಂತರ ಅವಳ ತಂದೆಯ ಪ್ರೇತಾತ್ಮ ಮತ್ತೆ ಪ್ರತ್ಯಕ್ಷ ಆಗಿ ಹೀಗೆ ಹೇಳುತ್ತೆ. ಮೇಘನ, ನಾವು ನಿನ್ನ ತಾಯಿಯನ್ನ ಕೊಲೆ ಮಾಡಿದ್ರೆ ಆಕೆ ಆರಾಮಾಗಿ ಸತ್ತು ಹೋಗ್ತಾಳೆ. ಆದ್ರೆ ಅದರ ಬದಲಿಗೆ ಅವಳಿಗೆ ಹಾಗೂ ಶಾಂತನುಗೆ ಜನಿಸಿರುವ ಮಗಳು ಅದಿತಿಯನ್ನ ಕೊಲೆ ಮಾಡಿದ್ರೆ ಆಕೆ ಕೊನೆಯವರೆಗೂ ನರಳಿ ನರಳಿ ಸಾಯ್ತಾಳೆ. ನೀನೊಂದು ಕೆಲಸ ಮಾಡು, ಆ ಚಿಕ್ಕ ಹುಡುಗಿ ಅದಿತಿಯನ್ನ ಯಾರಿಗೂ ಗೊತ್ತಾಗದ ಹಾಗೆ ಕೊಲೆ ಮಾಡಿಬಿಡು ಅಂತ ಹೇಳ್ತಾನೆ. ತನ್ನ ತಂದೆಯ ಮಾತುಗಳನ್ನ ಕೇಳಿದ ಮೇಘನಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಏನೋ ತಪ್ಪನ್ನೇ ಮಾಡಿರದ ಆ ಚಿಕ್ಕ ಹುಡುಗಿ ಅದಿತಿಯನ್ನ ಕೊಲೆ ಮಾಡೋದಕ್ಕೆ ಇವಳಿಗೆ ಇಷ್ಟವಿರೋದಿಲ್ಲ. ಆದರೆ ಬೇರೆ ದಾರಿ ಇಲ್ಲದೆ ತನ್ನ ತಂದೆಯ ಆತ್ಮದ ಮಾತಿನಂತೆ ಆ ಅದಿತಿ ಮಲಗುತ್ತಿದ್ದ ದಿಂಬಿನ ಕೆಳಗಡೆ ಅವಳ ತಂದೆಯ ಅಸ್ಥಿಯನ್ನ ಹಾಕಿ ಬಿಡ್ತಾಳೆ. ಅದಿತಿ ಬಂದು ಆ ದಿಂಬಿನ ಮೇಲೆ ಮಲಗ್ತಿದ್ದ ಹಾಕೇನೆ ಆಕೆ ಪೊಸೆಸ್ ಆಗಿ ಬಿಡ್ತಾಳೆ. ತಮ್ಮ ಮಗಳ ಗಲಾಟೆ ಕೇಳಿ ತಕ್ಷಣ ಅಲ್ಲಿಗೆ ಓಡಿ ಬಂದ ರಾಧಿಕಾ ಹಾಗೂ ಅವಳ ಗಂಡ ಅದಿತಿ ಪೊಸೆಸ್ ಆಗಿರೋದನ್ನ ನೋಡಿ ತುಂಬಾನೇ ಹೆದರಿಕೊಳ್ತಾರೆ. ಆಕೆಯನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅದಿತಿ ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡಿ ಅವರಿಗೆ ಕಚ್ಚೋದಕ್ಕೆ ಶುರು ಮಾಡ್ತಾಳೆ. ರಾಧಿಕಾ ಹೆದರಿಕೊಳ್ಳುತ್ತಲೇ, ಯಾರ್ ನೀನು, ನನ್ನ ಮಗಳಿಗೆ ಯಾಕೆ ತೊಂದರೆ ಕೊಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಧೀರಜ್ನ ಆತ್ಮ, ನಿಮ್ಮ ಮಗಳನ್ನ ನಿಮ್ಮಿಂದ ಕಿತ್ತುಕೊಂಡು ನೀವು ಪ್ರತಿಕ್ಷಣ ಒದ್ದಾಡುವ ಹಾಗೆ ಮಾಡ್ತೀನಿ. ಮತ್ತೊಂದು ಕಡೆ ಅರ್ಜುನ್ ಮೇಘನಳನ್ನ ಮೀಟ್ ಮಾಡಿ, ಮೇಘನ, ತಕ್ಷಣ ನಾವಿಬ್ಬರು ಇಲ್ಲಿಂದ ಮುಂಬೈಗೆ ವಾಪಸ್ ಹೊರಟು ಹೋಗೋಣ. ಮುಂದಿನ ಸೇಡನ್ನ ನಿನ್ನ ತಂದೆಯ ಆತ್ಮನೆ ತೀರಿಸಿಕೊಳ್ಳುತ್ತೆ ಅಂತ ಫೋರ್ಸ್ ಮಾಡ್ತಾನೆ. ಈಗ ಮೇಘನ ತನ್ನಿಂದಾಗಿ ಯಾವುದೇ ತಪ್ಪನ್ನ ಮಾಡಿರದ ಆ ಚಿಕ್ಕ ಹುಡುಗಿ ತೊಂದರೆ ಅನುಭವಿಸುತ್ತಿದ್ದಾಳೆ ಅಂತ ಅದೇ ಬೇಜಾರಲ್ಲಿ ಅರ್ಜುನ ಮಾತಿಗೆ ಸರಿ ಅಂತ ಹೊರಡ್ತಾಳೆ. ಇಬ್ಬರು ರೈಲ್ವೆ ಸ್ಟೇಷನ್ಗೆ ಹೋಗಿ ಮುಂಬೈಗೆ ಹೋಗುವ ಟ್ರೈನ್ ಅನ್ನ ಹತ್ತಿಕೊಳ್ತಾರೆ. ಟ್ರೈನ್ ನಲ್ಲಿ ಹೋಗ್ತಿರುವಾಗ್ಲೂ ಕೂಡ ತನ್ನ ತಾಯಿಯ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಅಂತ ಆ ಮನೆಗೆ ಹೋಗಿ ಆ ಚಿಕ್ಕ ಹುಡುಗಿಗೆ ತೊಂದರೆ ಕೊಟ್ಟವಲ್ಲ ಅಂತ ತುಂಬಾನೇ ಬೇಜಾರಾಗ್ತಾಳೆ. ಆಗ ಅರ್ಜುನ್ ಆಕೆಗೆ ಸಮಾಧಾನ ಮಾಡೋದಕ್ಕೆ ಅಂತ ಹಗ್ ಮಾಡಿದಾಗ ಕನ್ನಡಿಯಲ್ಲಿ ತಮ್ಮ ಪ್ರತಿಬಿಂಬ
ಪ್ರತಿಬಿಂಬ ನೋಡಿದ ಮೇಘನಾಗೆ ಒಂದೇ ಸರಿ ಶಾಕ್ ಆಗುತ್ತೆ. ಯಾಕಂದ್ರೆ ತನ್ನ ಜೊತೆ ಇರೋದು ಅರ್ಜುನ್ ಅಲ್ಲ, ಬದಲಿಗೆ ಅವನ ಜಾಗದಲ್ಲಿ ಅಭಯಾನಕ ಪ್ರೇತಾತ್ಮ ಇದೆ ಅಂತ ಗೊತ್ತಾಗುತ್ತೆ. ಮೊದಲಿಗೆ ಮೇಘನ ಹೆದರಿಕೊಂಡ್ರು ಕೂಡ ನಂತರ ಧೈರ್ಯ ಮಾಡಿ, ಯಾರ್ ನೀನು, ಯಾಕೆ ಪದೇ ಪದೇ ನನ್ನ ಕಣ್ಣಿಗೆ ಕಾಣಿಸಿಕೊಳ್ತಿದ್ಯಾ? ಆವತ್ತು ನನ್ನ ತಂದೆಯ ಅಂತಿಮ ಸಂಸ್ಕಾರ ನಡೀತಿರುವಾಗ್ಲೂ ಕೂಡ ನಿನ್ನನ್ನ ನೋಡಿದ್ದೆ. ಅದಕ್ಕೆ ಆ ಪ್ರೇತಾತ್ಮ ವಿಚಿತ್ರವಾಗಿ ನಗುತ್ತಾ, ಇದು ನನಗೂ ಹಾಗೂ ನಿನ್ನ ತಂದೆಗೂ ಸಂಬಂಧಪಟ್ಟಿರುವ ವಿಷಯ ಅಂತ ಆಕೆಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಹೆದರಿಕೊಂಡ ಮೇಘನ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಓಡ್ತಾಳೆ. ಹೀಗೆ ಓಡ್ತಾ ಇಬ್ಬರು ಟ್ರೈನ್ ನ ಮೇಲೆ ಬಂದಾಗ ಅದೇ ಸಮಯಕ್ಕೆ ಟನಲ್ ಬಂದ ಕಾರಣ ಆ ಟನಲ್ ತಗುಲಿ ಅರ್ಜುನ್ ಸತ್ತು ಹೋಗ್ತಾನೆ. ಜೊತೆಗೆ ಅರ್ಜುನ್ನ ದೇಹದಲ್ಲಿದ್ದ ಆ ಪ್ರೇತಾತ್ಮ ಕೂಡ ನಾಶ ಆಯ್ತು ಅಂತ ತಕ್ಷಣ ವಾಪಸ್ ಮನೆಗೆ ಬರ್ತಾಳೆ. ಆ ದಿನ ತನ್ನನ್ನ ಮಾತನಾಡಿಸಿದ್ದ ಆ ಮನೆ ಕೆಲಸದ ಹುಡುಗನನ್ನ ಹೋಗಿ ಮೀಟ್ ಮಾಡಿದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆತ ರಾಧಿಕಾ ಧೀರಜ್ನನ್ನ ಬಿಟ್ಟು ಶಾಂತನುನನ್ನ ಮದುವೆ ಆಗುವಾಗ ಬರೆದಿದ್ದ ಡೈರಿಯನ್ನ ಮೇಘನಾಗೆ ಕೊಡ್ತಾನೆ. ಸ್ನೇಹಿತರೆ, ಅಸಲಿಗೆ ಏನಾಗಿರುತ್ತೆ ಗೊತ್ತಾ? ಧೀರಜ್ ಬರೆಯುತ್ತಿದ್ದ ಕತೆಗಳು ಜನರಿಗೆ ಇಷ್ಟವಾಗದೆ ಯಾರು ಕೂಡ ಅವನ ಪುಸ್ತಕವನ್ನ ಪರ್ಚೇಸ್ ಮಾಡ್ತಿರೋದಿಲ್ಲ. ಹೀಗೆ ತನ್ನ ಪುಸ್ತಕಗಳು ಸೇಲ್ ಆಗ್ತಿಲ್ಲ ಅನ್ನುವ ಕೋಪವನ್ನ ಧೀರಜ್ ಪ್ರತಿದಿನ ರಾತ್ರಿ ಮನೆಗೆ ಕುಡಿದು ಬಂದು ರಾಧಿಕಾ ಮೇಲೆ ತೋರಿಸ್ತಿರ್ತಾನೆ. ದಿನಗಳು ಕಳೆದ ಹಾಗೆ ಧೀರಜ್ಗೆ ಒಂದು ರೀತಿ ಮೆಂಟಲ್ ಇಲ್ನೆಸ್ ಶುರುವಾಗಿರುತ್ತೆ. ಆತ ಹೇಗಾದ್ರೂ ಮಾಡಿ ಹಣ ಸಂಪಾದನೆ ಮಾಡಬೇಕು ಅಂತ ರಾಧಿಕಾಳನ್ನ ಕರೆದುಕೊಂಡು ಹೋಗಿ ಶ್ರೀಮಂತರ ಬಳಿ ಇಂಟಿಮೇಟ್ ಆಗುವಂತ ಫೋರ್ಸ್ ಮಾಡ್ತಿರ್ತಾನೆ. ಕೊನೆಗೆ ಯಾರು ಕೂಡ ಇವನ ಬುಕ್ ಅನ್ನ ಪಬ್ಲಿಷ್ ಮಾಡೋದಕ್ಕೆ ಮುಂದೆ ಬರದಿದ್ದಾಗ ಅವರ ಬಳಿ ಕೂಡ ತನ್ನ ಹೆಂಡತಿಯನ್ನ ಕರೆದುಕೊಂಡು ಹೋಗಿ ಇಂಟಿಮೇಟ್ ಆಗುವಂತ ಫೋರ್ಸ್ ಮಾಡ್ತಾನೆ. ಇದರಿಂದ ಬೇಸತ್ತ ರಾಧಿಕಾ ತನ್ನ ಮಗಳನ್ನ ಕರೆದುಕೊಂಡು ಎಲ್ಲಾದ್ರೂ ಓಡಿ ಹೋಗ್ಬೇಕು ಅಂತ ಅಂದುಕೊಳ್ತಾಳೆ. ಆದ್ರೆ ಈತ ಎಲ್ಲರೂ ತನ್ನ ಹೆಂಡತಿನೇ ಕೆಟ್ಟವಳು ಅಂತ ನಂಬುವ ಹಾಗೆ ಪ್ರೊಜೆಕ್ಟ್ ಮಾಡೋದಕ್ಕೆ ತಾನೇ ಬೇಕಂತಲೇ ವಿಷಯವನ್ನ ತೆಗೆದುಕೊಂಡಿರ್ತಾನೆ. ನಂತರ ತನ್ನ ಮಗಳು ಮೇಘನಾಗೆ ನಿನ್ನ ತಾಯಿ ಸರಿ ಇಲ್ಲ, ಆಕೆ ದುಡ್ಡಿನ ಆಸೆಗೆ ಶ್ರೀಮಂತರ ಬಳಿ ಇಂಟಿಮೇಟ್ ಆಗ್ತಿದ್ದಾಳೆ ಅಂತ ಸುಳ್ಳು ಹೇಳ್ತಾನೆ. ಹೀಗೆ ಕೊನೆಗೊಂದು ದಿನ ತನ್ನ ಗಂಡನ ಟಾರ್ಚರ್ ಅನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ರಾಧಿಕಾ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೋಗಿರ್ತಾಳೆ. ಆಗ ಅದೇ ಸಮಯಕ್ಕೆ ಪಕ್ಕದ ರಸ್ತೆಯಲ್ಲಿ ಪಾಸ್ ಆಗ್ತಿದ್ದ ಶಾಂತನು ಇವಳನ್ನ ನೋಡಿ ತಕ್ಷಣ ಕಾಪಾಡಿರ್ತಾನೆ. ಈಕೆ ಕಥೆಯನ್ನೆಲ್ಲ ಕೇಳಿದ ನಂತರ ಈಕೆಗೆ ಒಂದು ಜೀವನವನ್ನ ಕೊಡಬೇಕು ಅಂತ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಮದುವೆಯಾಗಿರ್ತಾನೆ. ಶಾಂತನ ಜೊತೆ ಮದುವೆಯಾದ ನಂತರ ಕೂಡ ರಾಧಿಕಾ ತನ್ನ ಮಗಳು ಮೇಘನಾಳನ್ನ ತನ್ನ ಜೊತೆ ಕರೆದುಕೊಂಡು ಬರ್ಬೇಕು ಅಂತ ಪ್ರಯತ್ನ ಪಟ್ಟಿರ್ತಾಳೆ. ಆದರೆ ಅಷ್ಟರಲ್ಲೇ ಹೆದರಿಕೊಂಡಿದ್ದ ಆ ಧೀರಜ್ ತನ್ನ ಮಗಳು ಮೇಘನಾಳನ್ನ ಕರೆದುಕೊಂಡು ಊರು ಬಿಟ್ಟು ಓಡಿ ಹೋಗಿರ್ತಾನೆ. ನಂತರ ರಾಧಿಕಾ ಎಷ್ಟೇ ಹುಡುಕಿದ್ರು ಕೂಡ ನನ್ನ ಮಗಳು ಮೇಘನ ಸಿಗ್ಲೇ ಇಲ್ಲ ಅಂತ ಡೈರಿಯಲ್ಲಿ ಬರ್ದಿರೋದನ್ನ ಮೇಘನ ಓದಿ ತುಂಬಾನೇ ಎಮೋಷನಲ್ ಆಗ್ತಾಳೆ. ಅಂದ್ರೆ ಕೇವಲ ತನ್ನ ತಂದೆ ಹೇಳಿದ್ದ ಕಥೆಯನ್ನ ಮಾತ್ರ ಕೇಳಿ ನನ್ನ ತಾಯಿನೇ ಕೆಟ್ಟವಳು ಅಂತ ಅವಳ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಎಂತ ಕೆಲಸ ಮಾಡಿಬಿಟ್ಟೆ ಅಂತ ಅಳ್ತಾಳೆ. ಈಗ ತನ್ನಿಂದ ತೊಂದರೆಗೆ ಒಳಗಾಗಿರುವ ಅದಿತಿಯನ್ನ ಕಾಪಾಡಬೇಕು ಅಂತ ತಕ್ಷಣ ಶಾಂತನು ಹಾಗೂ ತನ್ನ ತಾಯಿ ರಾಧಿಕಾ ಬಳಿ ಹೋಗಿ ನಡೆದದ್ದನ್ನೆಲ್ಲ ಹೇಳಿಕೊಳ್ತಾಳೆ. ಅದಿತಿ ಪೊಸೆಸ್ ಆಗೋದಕ್ಕೆ ಮೇಘನ ಕಾರಣ ಅಂತ ಗೊತ್ತಾಗ್ತಿದ್ದ ಹಾಗೆ ರಾಧಿಕಾಗೆ ತುಂಬಾನೇ ಕೋಪ ಬಂದು ಸರಿಯಾಗಿ ಹೊಡಿತಾಳೆ. ಅದಕ್ಕೆ ಮೇಘನ ಅಳುತ್ತಾ, ನನ್ನಿಂದ ತೊಂದರೆ ಆಗಿದೆ ಅಲ್ವಾ, ನಾನೇ ಇದನ್ನ ಸರಿ ಮಾಡ್ತೀನಿ ಅಂತ ಹೇಳ್ತಾಳೆ. ನಂತರ ಶಾಂತನು ಒಬ್ಬ ಸ್ವಾಮೀಜಿಯನ್ನ ಕರೆದು ವಿಚಾರಿಸಿದಾಗ ಅಷ್ಟಕ್ಕೂ ಧೀರಜ್ನ ಪ್ಲಾನ್ ಏನಾಗಿತ್ತು ಅಂತ ಹೇಳ್ತಾರೆ. ಸ್ನೇಹಿತರೆ, ಧೀರಜ್ ಸಾಯುವುದಕ್ಕೂ ಮುಂಚೆ ತನ್ನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಒಂದು ಪ್ರೇತಾತ್ಮದ ಜೊತೆಗೆ ಅಂದ್ರೆ ಒಂದು ಭಯಾನಕ ರಾಕ್ಷಸನ ಜೊತೆ ಒಪ್ಪಂದ ಮಾಡಿಕೊಂಡಿರ್ತಾನೆ. ಆ ಒಪ್ಪಂದ ಏನಂದ್ರೆ ಧೀರಜ್ನ ಪರವಾಗಿ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಆ ಪ್ರೇತಾತ್ಮ ಧೀರಜ್ ಸತ್ತ ನಂತರ ಅವನ ಹೃದಯವನ್ನ ಕೇಳಿರುತ್ತೆ. ಆ ಮೂಲಕ ಆ ಪ್ರೇತಾತ್ಮ ಮತ್ತಷ್ಟು ಶಕ್ತಿಶಾಲಿಯಾಗಿ ಧೀರಜ್ಗೆ ಸಹಾಯ ಮಾಡೋದಕ್ಕೆ ರೆಡಿಯಾಗುತ್ತೆ. ಸೊ ಇದೇ ಕಾರಣಕ್ಕೆ ಧೀರಜ್ ಆತ್ಮಹತ್ಯೆ ಮಾಡಿಕೊಂಡಾಗ ಅವನ ಡೆಡ್ ಬಾಡಿಯಿಂದ ಹಾರ್ಟ್ ಮಿಸ್ಸಿಂಗ್ ಆಗಿರುತ್ತೆ. ಈಗ ಅದಿತಿಯನ್ನ ಕಾಪಾಡಬೇಕು ಅಂದ್ರೆ ಧೀರಜ್ನ ಪ್ರೇತಾತ್ಮದ ಜೊತೆಗೆ ಆ ರಾಕ್ಷಸನನ್ನ ಕೂಡ ನಾಶ ಮಾಡಬೇಕು ಅಂತ ಹೇಳ್ತಾರೆ. ಪೂಜೆ ಸ್ಟಾರ್ಟ್ ಮಾಡಿ ಆ ಸ್ವಾಮೀಜಿ ಧೀರಜ್ನ ಪ್ರೇತಾತ್ಮವನ್ನ ಬಂಧನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಹುಡುಗಿಯ ದೇಹದ ಒಳಗಡೆ ಸೇರಿಕೊಂಡಿದ್ದ ಎರಡು ಪ್ರೇತಾತ್ಮಗಳು ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತವೆ. ಈಗ ತನ್ನ ಮಗಳ ಪರಿಸ್ಥಿತಿಯನ್ನ ನೋಡಿದ ರಾಧಿಕಾ ಅಳುತ್ತಾ, ನಿನ್ನ ಕೋಪ ನನ್ನ ಮೇಲೆ ಅಲ್ವಾ, ನನ್ನನ್ನ ಬೇಕಾದ್ರೆ ಸಾಯಿಸಿ ಬಿಡು, ಆದ್ರೆ ನನ್ನ ಮಗಳು ಹಾಗೂ ಗಂಡನಿಗೆ ಏನು ಕೂಡ ಮಾಡ್ಬೇಡ ಅಂತ ಬೇಡಿಕೊಳ್ತಾಳೆ. ಈಗ ಮೇಘನ ನನ್ನಿಂದಾನೆ ಇದೆಲ್ಲ ಆಗಿದ್ದು, ನಾನೇ ಸರಿ ಮಾಡ್ತೀನಿ ಅಂತ ಒಂದು ಐಡಿಯಾ ಮಾಡಿ ತಕ್ಷಣ ದೇವರ ಮನೆಗೆ ಹೋಗ್ತಾಳೆ. ದೇವರ ಮುಂದೆ ಆ ದಿನ ತಾನೇ ಆರಿಸಿದ್ದ ದೀಪವನ್ನ ಮತ್ತೆ ಅಂಟಿಸಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾಳೆ. ಈಗ ಮೇಘನ ಆತ್ಮ ತನ್ನ ತಂದೆಯ ಆತ್ಮದ ಜೊತೆ ಫೈಟ್ ಮಾಡಿ ಭೂಮಿಯಿಂದ ತನ್ನ ತಂದೆಯ ಆತ್ಮವನ್ನ ಕರೆದುಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಹೀಗೆ ಮೇಘನ ಆತ್ಮ ತನ್ನ ತಂದೆಯ ಆತ್ಮವನ್ನ ತನ್ನ ಜೊತೆ ಎಳೆದುಕೊಂಡು ಮೇಲಕ್ಕೆ ಹೋಗ್ತಿರುವಾಗ ಕೆಳಗಡೆಯಿಂದ ಅರ್ಜುನ್ನ ಆತ್ಮ ಅವಳ ಕಾಲನ್ನ ಎಳೆಯುತ್ತೆ. ಮೇಘನ, ನಿನ್ನ ತಂದೆ
ತಂದೆಯ ಮಾತನ್ನ ಕೇಳಿ ನೀನು ತಪ್ಪು ಮಾಡಿದ್ದು ನಿಜಾನೇ, ಆದ್ರೆ ಈಗ ನಿನ್ನ ತಪ್ಪನ್ನ ಸರಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ಯಾ. ನೀನು ಸಾಯ್ಬಾರ್ದು, ನೀನು ಇನ್ನು ಕೂಡ ಬದುಕಿದ್ಯಾ, ನೀನು ವಾಪಸ್ ಭೂಮಿಗೆ ಹೋಗ್ಬೇಕು. ನಿನ್ನ ತಂದೆಯ ಪ್ರೇತಾತ್ಮವನ್ನ ಹಾಗೂ ಆ ರಾಕ್ಷಸನನ್ನ ಭೂಮಿಯಿಂದ ಕರೆದುಕೊಂಡು ನಾನು ಹೋಗ್ತೀನಿ ಅಂತ ಅವರಿಬ್ಬರನ್ನ ಎಳೆದುಕೊಂಡು ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಎಂಡ್ಸಿನಲ್ಲಿ ಮೇಘನಾಗೆ ಆಸ್ಪತ್ರೆಯಲ್ಲಿ ಎಚ್ಚರವಾಗುತ್ತೆ. ಅಂದ್ರೆ ಅರ್ಜುನ್ನ ಆತ್ಮ ಹೇಳಿದ ಹಾಗೆ ಮೇಘನ ವಾಪಸ್ ಬದುಕಿರ್ತಾಳೆ. ಈಗ ತಮ್ಮ ಮಗಳನ್ನ ಪ್ರಾಣ ಕೊಟ್ಟು ಕಾಪಾಡೋದಕ್ಕೆ ಮುಂದಾಗಿದ್ದ ಮೇಘನಾಗೆ ಶಾಂತನು ಹಾಗೂ ರಾಧಿಕಾ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾರೆ. ನಂತರ ರಾಧಿಕಾ ಎಮೋಷನಲ್ ಆಗಿ ನೀನು ಕೂಡ ನನ್ನ ಮಗಳೇ, ಇನ್ ಮುಂದೆ ನಮ್ಮ ಜೊತೆನೆ ಇರು ಅಂತ ಹೇಳ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.